ಸರ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ನೀವು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಿದ್ದೀರಾ. ಬಟ್ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಸರು ಅವತ್ತು 31st ನೈಟ್ ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಯಾರು ಹೋಗೋದಕ್ಕೆ ಮನೆಗೆ ತಲುಪೋಕ್ಕಾಗಲ್ಲ, ಅವ್ರಿಗೆ ಆದಂಥ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ, ಪೊಲೀಸ್ ವಾಹನಗಳೇ ಅವ್ರನ್ನ ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಹೇಳಿದ ಪ್ರಕಾರ ಏನಾಗಿತ್ತು, ಕೆಲವು ವಾಹನ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ ಆಗ ನೈಟ್ ಟೈಮಲ್ಲಿ. ಎಸ್ ಸರ್. ಸೊ ನಾವು ಇದು ಹೇಳ್ತಾ ಇಲ್ಲ, ನೀವು ಕುಡಿದು ಬಂದರೆ ನಾವು ನಿಮಗೆ ಡ್ರಾಪ್ ಮಾಡ್ತೀವಿ, ಇದು ಅದು ಸಾಹೇಬ್ದು ಉದ್ದೇಶ ಇರಲಿಲ್ಲ. ಸಾಹೇಬ್ದು ಏನು ಉದ್ದೇಶ ಅಂದರೆ, ಇದು ಜನ ಸ್ವತಃ ನೋಡಬೇಕು, ನಿಮಗೆ ಕೆಪಾಸಿಟಿ ಇಲ್ಲ ಕುಡಿಲಿಕ್ಕೆ ಅಥವಾ ನಿಮ್ಮ ಹತ್ರ ಸಾಧನೆ ಇಲ್ಲ ಹೋಗಲಿಕ್ಕೆ, ನೀವು ಸ್ವತಃ ನೋಡ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಸಮಸ್ಯೆ ಆಗಿದ್ದರೆ ಅದರದ್ದು ಬಸ್ ವ್ಯವಸ್ಥೆ, ಟೆಂಪೋ ಟ್ರಾವೆಲ್ ವ್ಯವಸ್ಥೆ, ಬೇರೆ ಕ್ಯಾಬ್ಸ್ದು ವ್ಯವಸ್ಥೆ ಇದೆ, ಅವರು ಯೂಸ್ ಮಾಡ್ಬೋದು. ನಾವು ಯಾವಾಗಲೂ ಅದಕ್ಕೆ ನೀವು ಕುಡೀರಿ ನಾವು ನಿಮಗೆ ಡ್ರಾಪ್ ಮಾಡ್ತೀವಿ ಅಂತ ಇಲ್ಲ. ಅಂದರೆ ಗಾಡಿದು ಸಮಸ್ಯೆ ಆದರೆ ಅವ್ರಿಗೆ ನಾವು ಹಾಗೆ ಬಿಟ್ಕೊಡ್ಲಿಕ್ಕೆ ಆಗಲ್ಲ. ಏನೋ ಅಕಸ್ಮಾತ್ ತಪ್ಪಿ ಅವ್ರು ಜಾಸ್ತಿ ಕುಡಿದೋದಕ್ಕೆ ಅವ್ರ ಮೇಲೆ ತೊಂದರೆ ಆಗಬಾರ್ದು, ಅವ್ರ ರೋಡಲ್ಲಿ ಹಾಗೆ ನಾವು ಬಿಡಲಿಕ್ಕೆ ಆಗಲ್ಲ. ಸೊ ನ್ಯಾಚುರಲಾಗಿ ಅವ್ರು ಏನೋ ಆ ಇದರಲ್ಲಿ ಅವ್ರಿಗೆ ತೊಂದರೆ ಆಗಿದ್ದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡಿ ಮನೆಗೆ ಕಳಿಸ್ತೀವಿ.